ಇಲ್ಲ ಇದು ನಿನ್ನೆ ಪ್ರಮಾಣ ವಚನ ಆದ್ಮೇಲೆ ನಾವು ಫಸ್ಟ್ ಇವತ್ತು ಬೆಳಗ್ಗೆ ನಮ್ದು ಗಮ್ಮನ್ ಬಾವಿಯಿಂದ ಶುರು ಮಾಡಿದ್ವಿ. ಅದನ್ನ ಸ್ವಚ್ಛ ಮಾಡ್ಕಂತ ಮುಂದೆ ಅದನ್ನು ಚೂರು ಅಭಿವೃದ್ಧಿ ಮಾಡೋದೈತಿ. ಅಲ್ಲಿರೋ ಜನ ಚೂರು ಕೆಳಗ್ ಹೋಗಕ್ಕೆ ಚೂರು ಮೆಟ್ಲೆಕ್ಕಕ್ಕೆ ಏನಾರ ಚೂರು ಕಟ್ಕೊಡಿ ಅಂತ ಬೇಡಿಕೆ ಇಟ್ಕೊಂಡ್ರೆ, ಸೊ ಅದನ್ನು ಮಾಡೋಣ ಅಂತ. ಈಗ ಫಸ್ಟ್ ನಾವು ತಾಲೂಕ್ ಪಂಚಾಯತಿ ಮೀಟಿಂಗ್ ಇಟ್ಕೊಂಡ್ಬಿಡೋಣ ಅಂತ ಎಲ್ಲಾ ಆಫೀಷಿಯಲ್ಸ್ ಜೊತೆ. ಆಮೇಲೆ ಸೊ ಎಲ್ಲಾ ಆಫೀಸರ್ಸ್ ಬಂದಾರೆ. ಆಲ್ಮೋಸ್ಟ್ 150 ಜನ ಜಸ್ಟ್ ಆಫೀಸರ್ಸ್, ಗವರ್ಮೆಂಟ್ ಅಫಿಷಿಯಲ್ಸ್ ಇದಾರೆ. ಸೊ ಇದು ಯಾಕಂದ್ರೆ ಮುಖ್ಯವಾಗಿ ನಾವು ಗ್ರಾಮ ಪಂಚಾಯತಿ ವೈಸ್ ಹೋಗ್ತಿದೀವಿ. ಈಗ ನಮ್ ಕಡೆ 8 ಗ್ರಾಮ ಪಂಚಾಯತಿಗಳು ಬರ್ತವೆ. ಸೊ ಅವು ನಮ್ದು ಹದಡಿ, ಮುದಾದಡಿ, ಕೈದಾಳು, ಕುಕ್ವಾಡ, ಕುರ್ಕಿ, ಬೆಲವನೂರು, ಶಿರ್ಮಗೊಂಡನಹಳ್ಳಿ, ಆಮೇಲೆ ಕಂಗೊಂಡನಹಳ್ಳಿ. ಸೊ 8 ಗ್ರಾಮಗಳ ಕಡೆಯಿಂದಾನು PWD ಅವರು ನಮ್ಮ ಇನ್ಚಾರ್ಜ್ ಸರ್, ಮ್ಯಾಮ್, ಆಫೀಸರ್ಸ್ ಯಾರಿದ್ದಾರೆ ಅವರು ಬಂದು ಅವ್ರದ್ದು ಏನೇನ್ ಸಮಸ್ಯೆಗಳಿದಾವೆ ಅವೆಲ್ಲ ಮುಂದೆ ನಮ್ಮೆಲ್ಲ 4 ಜನ ಮುಂದೆ ಇಡ್ತಿದ್ದಾರೆ. ಆಮೇಲೆ ಇದು ಯಾಕೆ ಇಂಪಾರ್ಟೆಂಟ್ ಅಂದ್ರೆ, ಈಗ ಒಂದ್ ಎಕ್ಸಾಂಪಲ್ ಕೊಡ್ಬೇಕಂದ್ರೆ, ಒಬ್ರು ಒಂದ್ ಐ ಥಿಂಕ್ ಕೈದಾಳ್ ಕ್ಯಾಂಪ್ ನಲ್ಲಿ ಸ್ಮಶಾನ ಬೇಕು ಅಂತ ಬೇಡಿಕೆ ಇಟ್ಕೊಂಡಿದ್ರು. ಸೊ ಇಲ್ಲಿ ಕೇಳಿದಾಗ ಡೈರೆಕ್ಟ್ ತಹಸೀಲ್ದಾರ್ ಇದ್ರು, ತಹಸೀಲ್ದಾರ್ ಅವರು ಸೆಕ್ರೆಟರಿನೂ ಇದ್ರು. ಸೊ ಅವರು ಕ್ಲಾರಿಟಿ ಕೊಟ್ರು, ಅದು ಜಾಗ ಹುಡುಕ್ತಿದ್ದಾರೆ. ಆಮೇಲೆ ಹೊಸ ಗ್ರಾಮ ಮಾಡೈತಿ ಅಂತ. ಸೊ ಇದು ಇಂಟರ್ ಡಿಪಾರ್ಟ್ಮೆಂಟ್ ಕಮ್ಯುನಿಕೇಶನ್ ಏನಾಯ್ತಲ್ಲ, ಸೊ ಅದು ಆಗ್ಲಿ ಅಂತ. ಸೊ ಅದಕ್ಕೆ ಈ ಮೀಟಿಂಗ್ ಇಟ್ಕೊಂಡೈತಿ. ಸೊ ಹಂಗಾದ್ರೆ ಎಲ್ಲಾ ಕೆಲ್ಸಗಳು ಮುಂದೋಗ್ಬಿಡ್ತವೆ, ಆಮೇಲೆ ನಮ್ಮ ಮಾಹಿತಿಗೂ ಬರ್ತವೆ. ಸೊ ಜನ, ಆಮೇಲೆ ನಾವ್ ಎಲೆಕ್ಷನ್ ಅಲ್ಲಿ ಎಲ್ಲ ಪೂರ್ತಿ ಅಡ್ಡಾಡೋದು, ಆಮೇಲೆ ಜನ ನಮ್ಮನ್ನ ಬಹಳ ಸಿಗ್ತಿರ್ತಾರೆ. ಸೊ ಅವರು ಏನೆಲ್ಲ ಸಮಸ್ಯೆಗಳನ್ನ ಮುಂದಿಡ್ತಾರೆ, ನಾವು ಈಗ ಆಫೀಸರ್ಸ್ ಇಲ್ಲೇ ಈ ಸೆಷನ್ ಅಲ್ಲಿ ತಿಳಿಸ್ತೀವಿ. ಆಮೇಲೆ ಅವರು ನಮಗೆ ಉತ್ತರ ಕೊಡ್ತಾರೆ, ಅದು ಹೆಂಗೆ ಮುಂದುವೈತಾರೆ ಅಂತ, ಇದು ಹೆಂಗ್ ಬಗೆಹರಿಸ್ತಾರೆ ಅಂತ. ಇದು ಬರೀ ಫಸ್ಟ್ ಗ್ರಾಮೀಣ ಪ್ರದೇಶದ್ದು. ವಾರ್ಡೆಂದು ಇವತ್ ಬೆಳಗ್ಗೆನು ನಾವು ನೀಲಮ್ಮನ್ ತೋಟ ಕಡೆ ಹೋಗಿದ್ವಿ. ಅಲ್ಲಿ ಹಕ್ಕಪತ್ರದ ಸಮಸ್ಯೆ ಐತಿ, 3 ರಸ್ತೆಗಳು ಮಾಡೋದು ಇದಾವೆ. ಅಲ್ಲಿ ಚರಂಡಿದು ಆಮೇಲೆ LT ಲೈನ್ ಎಲ್ಲ ಆಗೈತಿ. ಸೊ ಅದು ನಮ್ ಕಾರ್ಪೊರೇಷನ್ ಕಮಿಷನರ್ ಸಾಹೇಬ್ರು ಆಮೇಲೆ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಅವ್ರಿಬ್ರು ಕರ್ಕೊಂಡೇ ಹೋಗಿದ್ದೆ. ರಾಜಕಾಲುವೆಗಳನ್ನು JCB ತಗೊಂಡು ಸ್ವಚ್ಛ ಮಾಡ್ತಿದ್ದಾರೆ. ಸೊ ಅದ್ ಬಂದು ನೋಡ್ಕೊಂಡ್ ಬಂದ್ವಿ. ಸೊ ಅದೇ ನನ್ ಚೂರು ರೂಟೀನ್ ಮಾಡೋಣ ಅಂತ ಬೆಳಗ್ಗೆ ಚೂರು ವಾರ್ಡ್ಗಳಲ್ಲಿ ರೌಂಡ್ಸ್ ಮಾಡ್ದಂಗೆ, ಆಮೇಲೆ ಚೂರು ಗವರ್ಮೆಂಟ್ ಅಫಿಷಿಯಲ್ಸ್ ಜೊತೆನು, ಆಮೇಲೆ ನಮ್ಮ ಎಲೆಕ್ಟೆಡ್ ಕಾರ್ಪೊರೇಟರ್ಸ್ ಇರ್ಲಿ, ಆಸ್ಪಿರೆಂಟ್ಸ್ ಇರ್ಲಿ, ಆಮೇಲೆ ಲೋಕಲ್ ಲೀಡರ್ಸ್, ಅವ್ರ ಜೊತೆ ಹೋದ್ರೆ ಎಲ್ಲ ಸಮಸ್ಯೆಗಳು ನಮಿಗೂ ಗೊತ್ತಿರ್ತೈತಿ, ಆಮೇಲೆ ಜನ ಸಂಪರ್ಕನೂ ಇರ್ತೈತಿ, ಆಮೇಲೆ ಗವರ್ಮೆಂಟ್ ಅಫಿಷಿಯಲ್ಸ್ ಜನದ ಹತ್ರ ಕರ್ಕೊಂಡು ಹೋದಂಗ. ಸೊ ಜನನು ಮತ್ತೆ ಈ ಆಫೀಸು ಆ ಆಫೀಸು ಅಡ್ಡಾಡೋದ್ ಬೇಡ. ನಾವೇ ನಿಮ್ ವಾರ್ಡಿಗೆ ಬರ್ತೀವಿ. ಚೂರು ಟೈಮ್ ಆಗ್ತೈತಿ ಎಲ್ಲ ಪೂರ್ತಿ ಕವರ್ ಮಾಡಕ್ಕೆ, ಬಟ್ ಒಂದ್ ಕಡೆಯಿಂದ ಶುರು ಮಾಡಿ. ಏನ್ರಿ ಸರ್? ಡೆಫಿನೆಟ್ಲಿ. ಇಲ್ಲ, ಅದಕ್ಕೆ ಈ ಮೀಟಿಂಗ್ ಯಾಕೆ ಕರ್ದ್ವಿ ಅಂದ್ರೆ, ಅವರು ಸ್ಪೆಸಿಫಿಕ್ಲಿ ಯಾವ ಗ್ರಾಮನಲ್ಲಿ ಸಮಸ್ಯೆ ಐತಿ ಅಂತ ಹೇಳ್ಬೋದು. ಆಮೇಲೆ ಇದು ನಮ್ದು ಫಂಡಿಂಗ್ ಇಂದ ತಗೊಂಡ್ರೆ, 1 ಸೆಕೆಂಡ್, ಈ ಟಾಸ್ಕ್ ಫೋರ್ಸ್ ಇಂದ ಹುನ್ರಿ. ಸೊ ನಾವು ಜಲ್ದಿ 5 ಬೋರ್ಗಳು ಒಡೆಯೋದನ್ನು ಪಾಸ್ ಮಾಡ್ಬಿಟ್ಟು. ಸೊ ಅದೇನೈತಿ, ಈಗ ಸುಮ್ನೆ ಈಗ ನೋಡ್ರಿ, ಕುಡಿಯೋ ನೀರ್ ಸಮಸ್ಯೆ ಅಂತ ಎಲ್ಲರೂ ಹೇಳ್ತಾರೆ, ಆದ್ರೆ ಸ್ಪಷ್ಟವಾಗಿ ಎಲ್ಲ ಆಗ್ತೈತಿ. ಆಮೇಲೆ ಅದ್ರ ಮುಂದೆ ಈಗ ಈ ಯೋಜನೆ ಸರಿಯಾಗಿ ಮುಟ್ಟಿಲ್ಲ, ಹೆಂಗ್ ಬಗೆಹರಿಸೋದು, ಬೋರ್ ಮಾಡ್ಬೇಕಾ, ಇಲ್ಲಾಂದ್ರೆ ಊರ್ನಲ್ಲಿ ವಾಟರ್ ಟ್ಯಾಂಕ್ ಬೇಕು ನಮಗೆ. ಸೊ ಅದ್ ಪೂರ್ತಿ ಪಿಕ್ಚರ್ ಬರ್ಬೇಕಂತಾನೆ ಈ ಮೀಟಿಂಗ್ ಕರೆದಿರೋದು. ಆಮೇಲೆ ಸೊ ಅದು ವಿಲೇಜ್ ವೈಸ್ ಯಾವ ಆಫೀಸರ್ಸ್ ಇನ್ಚಾರ್ಜ್ ಇದಾರೆ ಅವರೆಲ್ಲರೂ ಬಂದಾರೆ. ಈ ಚೂರು ಊಟಕ್ಕೆ ಹೊರಗೆ ಹೋಗ್ಯಾರೆ, ಬಟ್ ಅವ್ರು ಸ್ಪಷ್ಟವಾಗಿ ಹೇಳ್ತಾರೆ, ಅದು ನಮ್ಮ ಊರ್ನಲ್ಲಿ ಇಷ್ಟಿಷ್ಟು ಬೇಕು, ಗ್ರಾಮಸ್ಥರದ್ದು ಇದೇ ಬೇಡಿಕೆ ಅಂತ. ಆಮೇಲೆ ನಾವೆಲ್ಲ ಅದನ್ನ ಸೃಷ್ಟಿ ಮಾಡೋದು ನಮ್ ಕರ್ತವ್ಯ. ಮುಗ್ಸನ ನಮ್ ಪುಸ್ತಕ ನೋಡ್ರಿ, ಇಲ್ಲಿ ಪುಸ್ತಕ ಏನ್ರಿ ಸರ್? ಇಲ್ಲ, ಅದೇ ಅವ್ರು ಒಂದ್ ಮಾಹಿತಿ ಕೊಡ್ತೀರಿ, ನೀವ್ ಒಂದ್ ಮಾಹಿತಿ ಕೊಡ್ತೀರಿ, ಗ್ರಾಮಸ್ಥರು ಒಂದ್ ಮಾಹಿತಿ ಕೊಡ್ತಾರೆ, ಹಂಗಿರ್ಬೇಕು. ಎಲ್ಲಾರ್ದು ಮಾಹಿತಿ ತಗೊಂಡೇನೆ ಸತ್ಯ ಸಿಗ್ತೈತಿ. ಅದ್ ಮಾಡೋಣ.